ಮೊಘಲ್ ಸಾಮ್ರಾಜ್ಯದ ವಾಸ್ತುಶಿಲ್ಪಿಗಳ ಅಂತಹ ಒಂದು ಅರಮನೆಯು ಭಾರತದ ನಗರವಾದ ಆಗ್ರಾದಲ್ಲಿದೆ. ಇಂದು ಇಡೀ ಜಗತ್ತು ತಾಜ್ ಮಹಲ್ ಎಂದು ಕರೆಯಲ್ಪಡುವ ಈ ಅದ್ಭುತವಾದ ಕಟ್ಟಡ 42 ಎಕರೆಗಟ್ಟಲೆ ವಿಸ್ತಾರವಾಗಿ ಹರಡಿ ದೂರದಿಂದಲೇ ಹೊಳೆಯುತ್ತಿದೆ. ಸುತ್ತಲೂ ಸೌಂದರ್ಯವಾದ ಉದ್ಯಾನಗಳಿದ್ದರೂ ಕೂಡ ಅದರ ಒಳಗೆ ದುಃಖದ ಅನೇಕ ಮೋಡಗಳಿವೆ. ಶಶಿ ಭೂಷಣ್ ಲ್ಯಾಬ್ಗೆ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಸುಮಾರು 400 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಸುಂದರವಾದ ಕಟ್ಟಡವು ಆ ಕಾಲದ ಅತಿದೊಡ್ಡ ಭವ್ಯವಾದ ಕಟ್ಟಡವಾಗಿತ್ತು. ಇಂದು ಇದನ್ನೇ ವಿಶ್ವದ 7ನೇ ಅದ್ಭುತವೆಂದು ಪರಿಗಣಿಸಲಾಗಿದೆ. ಈ ಐಷಾರಾಮಿ ರಚನೆಯನ್ನು ನಿರ್ಮಿಸುವಲ್ಲಿ 20,000 ಕಾರ್ಮಿಕರು ಹಗಲಿರುಳು ಶ್ರಮಿಸಿದ್ದಾರೆ ಮತ್ತು ಅದು ಕೂಡ 1 ಅಥವಾ 2 ವರ್ಷಗಳಲ್ಲ, ಬರೋಬ್ಬರಿ 22 ವರ್ಷಗಳ ಕಾಲ. ಇಂದಿನ ಕಾಲದಲ್ಲಿ ಅದರ ಮೌಲ್ಯವನ್ನು ಅಂದಾಜು ಮಾಡಿದರೆ ಅದು ಈ ಸಂಗೆಮಾರ್ಮರ್ನ ಅಮೃತ ಶಿಲೆಯಾಗಿರುವ ಈ ಬೆಲೆ ಕಟ್ಟಲಾಗದ ಸಮಾಧಿಯು $1 ಬಿಲಿಯನ್, ಅಂದರೆ ಇವಾಗಿನ 2,500 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ದುಬಾರಿಯಾಗಿದೆ. ಏಕೆಂದರೆ ಈ ಕಟ್ಟಡದಲ್ಲಿ ಮೊಘಲ್ ವಾಸ್ತುಶಿಲ್ಪಿಗಳು ತಮ್ಮ ಕೌಶಲ್ಯದ ಅನೇಕ ಚಿಹ್ನೆಗಳನ್ನು ಬಿಟ್ಟಿದ್ದಾರೆ. ಇದನ್ನು ವಿಶ್ವದ ಅಗ್ರ ಇಂಜಿನಿಯರ್ಗಳು ಸಹ ಹೊಗಳುತ್ತಿರುತ್ತಾರೆ. ಈ ಕಟ್ಟಡವನ್ನು ಹೇಗೆ ವಿನ್ಯಾಸಗೊಳಿಸಿದ್ದಾರೆ ಅಂದರೆ, ಅದನ್ನು ಮುಖ್ಯ ಗೇಟ್ನ ಹಿಂದಿನಿಂದ ನೋಡಿದಾಗ ಅದು ಸಾಕಷ್ಟು ದೊಡ್ಡದಾಗಿ ಕಾಣುತ್ತದೆ. ಆದರೆ ನಾವು ಮುಖ್ಯ ದ್ವಾರದ ಕಡೆಗೆ ಚಲಿಸುವಾಗ ಅದರ ಗಾತ್ರವು ಸ್ವಯಂಚಾಲಿತವಾಗಿ ಚಿಕ್ಕದಾಗುತ್ತಾ ಹೋಗುತ್ತದೆ. ಇದು ಮೊಘಲ್ ವಾಸ್ತುಶಿಲ್ಪಿಗಳು ಬಳಸಿದ ಮನಸ್ಸಿಗೆ ಮುದ ನೀಡುವ ತಂತ್ರಗಳಲ್ಲಿ ಇದು ಮೊದಲ ತಂತ್ರವಲ್ಲ. ಅದರ ಸುತ್ತಲಿನ 4 ಮಿನಾರ್ಗಳನ್ನು ಸಂಪೂರ್ಣವಾಗಿ ನೇರವಾಗಿ ಮಾಡಲಾಗಿಲ್ಲ. ಬದಲಿಗೆ ಈ ಮಿನಾರ್ಗಳು ಸ್ವಲ್ಪ ಹೊರಭಾಗಕ್ಕೆ ವಾಲುವಂತೆ ಮಾಡಲಾಗಿದೆ. ಏಕೆಂದರೆ ಅವುಗಳನ್ನು ನೇರವಾಗಿ ಮಾಡಿದರೆ ಈ ಮಸೀದಿಗಳಲ್ಲಿ ನೀವು ನೋಡುವಂತೆ ದೂರದಿಂದ ನೋಡಿದಾಗ ಅವು ಒಳಮುಖವಾಗಿವೆ ಅನ್ನೋ ತರಹ ಕಾಣುತ್ತದೆ. ಈ ಮಿನಾರ್ಗಳನ್ನು ಹೊರಗೆ ತಿರುಗಿಸಲು ಇನ್ನೊಂದು ಕಾರಣ ಕೂಡ ಇದೆ. ಅದೇನೆಂದ್ರೆ, ಒಂದು ವೇಳೆ ಅಪಾಯಕಾರಿ ಭೂಕಂಪ ಆದರೂ ಕೂಡ ಈ 4 ಮಿನಾರ್ಗಳು ಹೊರಮುಖವಾಗಿ ಬಿದ್ದು ತಾಜ್ ಮಹಲ್ ಮೇಲೆ 1 ಇಂಚು ತೊಂದರೆಯಾಗದೇ ಇರಲಿ ಎಂದು ಈ ತರಹ ಮಾಡಲಾಗಿದೆ. ಆ ಸಮಯದಲ್ಲಿ ಕಾಂಕ್ರೀಟ್ ಅಥವಾ ಸ್ಟೀಲ್ ಇಲ್ಲದಿದ್ದಾಗ ಈ ಐಷಾರಾಮಿ ಸಮಾಧಿ ಮತ್ತು ಅದರ ಮೇಲೆ ಇರುವ 40 ಮೀಟರ್ ಎತ್ತರದ ಗುಮ್ಮಟವನ್ನು ಹೇಗೆ ನಿರ್ಮಿಸಲಾಯಿತು, ಇದೆಲ್ಲವನ್ನು ಮತ್ತು ಇನ್ನು ಹೆಚ್ಚಿನ ವಿವರಗಳನ್ನು ಈ ವಿಶೇಷ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಈ ವಿಷಯ ಶುರುವಾಗಿದ್ದು 1607ರಲ್ಲಿ. ಮೊಘಲ್ ಸಾಮ್ರಾಜ್ಯವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಳ್ವಿಕೆಯನ್ನು ಹಿಡಿದಿತ್ತು. ಈ ದಿನ ಮೊದಲ ಚಕ್ರವರ್ತಿಯ ಕಿರಿಯ ಮಗ ಶಹಾಬುದ್ದೀನ್ ಮೊಹಮ್ಮದ್ ಖುರಂ ತನ್ನ 15ನೇ ವರ್ಷಕ್ಕೆ ಕಾಲಿಟ್ಟಿರ್ತಾನೆ ಮತ್ತು ಆ ದಿನ ಅದರ ಆಚರಣೆಗಾಗಿ ಆಗ್ರಾ ಕೋಟೆಯಲ್ಲಿ ಆ ದಿನ ಅದ್ದೂರಿ ಪಾರ್ಟಿಯನ್ನು ಆಯೋಜಿಸಲಾಗಿತ್ತು ಮತ್ತು ಖುರಂ ಹೆಸರು ಮೊಘಲ್ ರಾಜಕುಮಾರನಿಗೆ ಅತ್ಯಂತ ಪ್ರಿಯವಾಗಿತ್ತು. ಈ ಕಾರಣಕ್ಕಾಗಿಯೇ ಪ್ರತಿ ಹುಟ್ಟುಹಬ್ಬದಂದು ವಜ್ರ ವೈಡೂರ್ಯ ಮತ್ತು ಚಿನ್ನದಿಂದ ತೂಗುತ್ತಿದ್ದನು. ಅಂದ್ರೆ ಶಹಜಾದಿ ಪುರಂ ಎಷ್ಟು ತೂಕವನ್ನು ಹೊಂದಿದ್ದನೋ ಅಷ್ಟು ಅವನ ಹೆಸರಿಗೆ ಖಜಾನೆಯನ್ನು ವರ್ಗಾಯಿಸಲಾಗುತ್ತಿತ್ತು. ಆದರೆ ಆ ಜನ್ಮದಿನದಂದು ಅದಕ್ಕಿಂತ ವಿಶೇಷವಾದದ್ದು ಒಂದು ಸಂಭವಿಸಿತು. ಮೊಘಲ್ ಚಕ್ರವರ್ತಿ ಪ್ರಿನ್ಸ್ ಖುರಾಂ ಅವರನ್ನು ಮುಮ್ತಾಜ್ ಮಹಲ್ ಎಂದು ಕರೆಯಲ್ಪಡುವ ತನ್ನ ವಕೀಲರೊಬ್ಬ ಮಗಳಿಗೆ ಮದುವೆ ಮಾಡಿಸಿದರು. ಮುಮ್ತಾಜ್ ಮತ್ತು ಖುರಂ ಮೊದಲ ದಿನವೇ ಪರಸ್ಪರ ಗಾಢವಾಗಿ ಪ್ರೀತಿಸುತ್ತಿದ್ದರು ಮತ್ತು ಆ ಸಮಯದಲ್ಲಿ ಈ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ನಂತರ 10 ವರ್ಷಗಳ ಕಾಲ ಶಹಜಾನ್ ಅನೇಕ ಸ್ಥಳಗಳಲ್ಲಿ ಹೋರಾಡಿದರು ಮತ್ತು ಅವುಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಿದರು. ಈ ಕಾರಣಕ್ಕಾಗಿ ಚಕ್ರವರ್ತಿ ಸಂತೋಷಪಟ್ಟು ಮತ್ತು ಅವನಿಗೆ ಶಹಜಾನ್ ಎಂಬ ಬಿರುದನ್ನು ನೀಡಿದರು. ಶಹಜಾನ್ ಅಂದರೆ ವಿಶ್ವದ ರಾಜ. ಶಹಜಾನನಿಗೆ ಒಟ್ಟು 6 ಮಂದಿ ಹೆಂಡತಿಯರು. ಇವರನ್ನು ಆಗ್ರಾ ಕೋಟೆಯಲ್ಲಿಯೇ ಇರಿಸಲಾಗಿತ್ತು. ಈ 6 ಜನರಲ್ಲಿ ಶಹಜಾನ್ ಮುಮ್ತಾಜ್ ಅನ್ನು ಹೆಚ್ಚು ಪ್ರೀತಿಸುತ್ತಿದ್ದನು ಮತ್ತು ಅವನು ಮುಮ್ತಾಜ್ ಮಹಲ್ನೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಇದು ಒಂದು ಕಾರಣವಾಗಿತ್ತು. ಸಮಯವು ವೇಗವಾಗಿ ಸಾಗುತ್ತಿತ್ತು ಮತ್ತು 4 ವರ್ಷಗಳ ನಂತರ ಅಂದರೆ 1621ರಲ್ಲಿ ಮೊಘಲ್ ಚಕ್ರವರ್ತಿ ಇದ್ದಕ್ಕಿದ್ದಂತೆ ನಿಧನವಾಗುತ್ತಾರೆ. ಮೊಘಲ್ ಸಾಮ್ರಾಜ್ಯದ ಈಗಾಗಲೇ ಬಹಳ ಪ್ರಸಿದ್ಧನಾಗಿದ್ದ ಮತ್ತು ಚಕ್ರವರ್ತಿಯ ನೆಚ್ಚಿನ ಮಗನೂ ಆಗಿದ್ದ ಶಹಜಾನ್ 1628ರಲ್ಲಿ ಅಂದರೆ ತಂದೆಯ ಮರಣದ 7 ವರ್ಷಗಳ ನಂತರ ಅವನು ಶಹನ್ಶಾಹನ ಸಿಂಹಾಸನವನ್ನು ಏರುತ್ತಾನೆ. ಇಡೀ ಮೊಘಲ್ ಸುಲ್ತಾನರು ಅವರ ಹೊಸ ಚಕ್ರವರ್ತಿಯಿಂದ ತುಂಬಾ ಸಂತೋಷಪಟ್ಟರು. ಮೊಘಲ್ ಸಾಮ್ರಾಜ್ಯವು ತನ್ನ ಜೀವನದುದ್ದಕ್ಕೂ ಇಡೀ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಅವಧಿಯದು. ಅಂದರೆ ಇಡೀ ಭಾರತ ಆಳ್ವಿಕೆಯದು. ಇಡೀ ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಅನೇಕ ಭಾಗಗಳು ಕೂಡ ಮೊಘಲರ ಸುಲ್ತಾನರ ಆಳ್ವಿಕೆಯಲ್ಲಿತ್ತು. ಮುಮ್ತಾಜ್ ಮಹಲ್ ಹಿಂದೆ ಇದ್ದು ಶಹಜಾನ್ ಅವರಿಗೆ ಸಲಹೆಯನ್ನು ನೀಡುತ್ತಿದ್ದು ಶಹಜಾನ್ ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡರು. ಆದರೆ ಈ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಈ ಸಂತೋಷವು ಶೋಕವಾಗಿ ಬದಲಾಗುತ್ತದೆ ಅಂತ. ಅವರು ಸಿಂಹಾಸನವನ್ನು ಸ್ವೀಕರಿಸಿ ಕೇವಲ 1 ವರ್ಷ ಕಳೆದಿದ್ದಷ್ಟೇ ಮತ್ತೊಮ್ಮೆ ಮೊಘಲ್ ಸಾಮ್ರಾಜ್ಯವನ್ನು ಅವರ ಶತ್ರುಗಳಿಂದ ಎದುರಿಸಬೇಕಾಯಿತು.
ಮುಂದಿನ 2 ವರ್ಷಗಳ ಕಾಲ ಯುದ್ಧ ಮುಂದುವರಿಯಿತು. ಈ ಯುದ್ಧದಲ್ಲಿ ಶಹಜಾನ್ ಸಾಕಷ್ಟು ಯಶಸ್ಸನ್ನು ಪಡೆದರು. ಆದರೆ ಈ ಯಶಸ್ಸನ್ನು ಶಹಜಾನ್ ಇನ್ನು ಆಚರಿಸ್ತಾ ಇದ್ದಾಗಲೇ ಶಹಜಾನ್ ಅವರ 14ನೇ ಮಗುವಿನ ಜನ್ಮ ನೀಡುತ್ತಿದ್ದ ಮುಮ್ತಾಜ್ ಮಹಲ್ ಆರೋಗ್ಯವು ಹದಗೆಟ್ಟಿತು ಮತ್ತು ಜೂನ್ 17, 1631ರಲ್ಲಿ ಅವಳು ಇಷ್ಟವಿಲ್ಲದೆ ಇಹಲೋಕವನ್ನು ತ್ಯಜಿಸುತ್ತಾಳೆ. ಶಹಜಾನ್ಗೆ ಬೆಂಕಿಯತ್ತೆ ಬಿದ್ದ ಈ ಸುದ್ದಿ ಅವರ ಪ್ರಪಂಚವನ್ನು ಬಹುತೇಕ ನಾಶ ಮಾಡಿತು. ಶಹಜಾನ್ ಅವರ ಮೊದಲ ಪ್ರೀತಿ ಮತ್ತು ಅವರ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ ಇಹಲೋಕ ತ್ಯಜಿಸಿದ ಕೂಡಲೇ ಆ ಕೆಟ್ಟ ನೆರಳು ಶಹಜಾನನ್ನು ಕಪ್ಪು ಕತ್ತಲೆಗೆ ತಳ್ಳಿತ್ತು ಎಂದು ಹೇಳಲಾಗುತ್ತದೆ. ಮುಂದಿನ 8 ದಿನಗಳವರೆ ಅವನು ಏನೂ ತಿನ್ನಲಿಲ್ಲ ಮತ್ತು ಅವನ ಯಾರ ಮಾತನ್ನೂ ಕೇಳಲಿಲ್ಲ ಕೂಡ. ಮುಂದಿನ 2 ವರ್ಷಗಳವರೆಗೆ ಸುಗಂಧ ದ್ರವ್ಯವನ್ನು ಕೂಡ ಬಳಸಲಿಲ್ಲ. ಸಾಯುವ ಮುನ್ನ ಮುಮ್ತಾಜ್ ಮಹಲ್ ಕೊನೆಯ ಆಸೆಯನ್ನು ಮಾಡಿದ್ದಳು. ಪ್ರಪಂಚದ ಅತ್ಯಂತ ಸುಂದರವಾದ ಸಮಾಧಿಯಲ್ಲಿ ತನ್ನ ಸಮಾಧಿ ಮಾಡಬೇಕೆಂದು ಅವಳು ಬಯಸಿದ್ದಳು. ಈ ಕಾರ್ಯವನ್ನು ಮತ್ತು ಮುಮ್ತಾಜ್ ಮಹಲ್ನ ಕೊನೆಯ ಆಸೆಯನ್ನು ಪೂರೈಸಲು ಶಹಜಾನ್ ತನ್ನ ಎಲ್ಲಾ ಸಂಪತ್ತು ಮತ್ತು ತನ್ನ ಸಂಪೂರ್ಣ ಜೀವನವನ್ನು ಕಳೆಯಲು ನಿರ್ಧರಿಸುತ್ತಾನೆ. ಮುಮ್ತಾಜ್ ಅವರ ಮರಣದ 6 ತಿಂಗಳ ನಂತರ ತಾಜ್ ಮಹಲ್ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಲಾಯಿತು. ಅಂದರೆ 1632ರಲ್ಲಿ 20,000ಕ್ಕೂ ಹೆಚ್ಚು ಕಾರ್ಮಿಕರು, ಕಲ್ಲು ಕಡಿಯುವವರು ಮತ್ತು ಕುಶಲಕರ್ಮಿಗಳು ಪೂರ್ಣ ಶಕ್ತಿಯಲ್ಲಿ ಒಟ್ಟುಗೂಡಿಸಿಕೊಂಡನು. ಉತ್ತಮರಲ್ಲಿ ಉತ್ತಮರನ್ನು ಆಗ್ರಾದಲ್ಲಿರುವ ಶಹಜಾನ್ ಸ್ಥಳಕ್ಕೆ ಕರೆತರಿಸಲಾಯಿತು. ಏಕೆಂದರೆ ಮುಮ್ತಾಜ್ ಮಹಲ್ನು ಯಮುನಾ ನದಿಯ ಮಟ್ಟದಲ್ಲಿ ಇರುವ ಸುದ್ದಿ ಇತ್ತು. ಈ ಕಾರಣಕ್ಕಾಗಿಯೇ ಈ ಸ್ಥಳದಲ್ಲಿ ವಿಶ್ವದ ಅತ್ಯಂತ ಸುಂದರವಾದ ಕಟ್ಟಡವನ್ನು ನಿರ್ಮಿಸುವುದು ಅತ್ಯಂತ ಕಷ್ಟಕರವಾದ ಕೆಲಸವಾಗಿತ್ತು. ನದಿಯ ದಡದಲ್ಲಿರುವ ಭೂಮಿ ತುಂಬಾ ಮೃದುವಾಗಿತ್ತು. ಇದು ಇಲ್ಲಿ ನಿರ್ಮಾಣದ ಕಾರ್ಯವನ್ನು ನಡೆಸಿದರೆ ನೀರಿನ ಹರಿವು ತಾಜ್ ಮಹಲ್ ಅನ್ನು ಅಡಿಪಾಯವನ್ನು ಹಾಳು ಮಾಡಬಹುದು. ಈ ಸಮಯವನ್ನು ನಿಭಾಯಿಸಲು ಮೊಘಲ್ ಇಂಜಿನಿಯರ್ಗಳು ಮೊದಲು ಭೂಗರ್ಭದಲ್ಲಿ ಅನೇಕ ಬಾವಿಗಳನ್ನು ಅಗೆಯಲು ಪ್ರಾರಂಭಿಸಿದರು. ಹುಡುಕಾಟವು ಭೂಮಿಯ ಅಡಿಯ ಮೈದಾನವು ಗೋಚರಿಸುವವರೆಗೆ ಕಾರ್ಮಿಕರು ಈ ಬಾವಿಗಳನ್ನು ಅಗೆಯುತ್ತಲೇ ಇದ್ದರು. ಈ ಬಾವಿಗಳನ್ನು ಕಲ್ಲುಗಳಿಂದ ಆಳವಾಗಿ ತುಂಬಿಸಿ ನಂತರ ಅವುಗಳ ಮೇಲೆ ಬೃಹತ್ ಕಲ್ಲಿನ ಸ್ತಂಭಗಳನ್ನು ನಿರ್ಮಿಸಲಾಯಿತು. ಈ ಎಲ್ಲ ಕೆಲಸಗಳನ್ನು ಪೂರೈಸಲು ಕಾರ್ಮಿಕರೊಂದಿಗೆ ಆನೆಗಳ ದೊಡ್ಡ ಸೈನ್ಯವನ್ನೇ ಬಳಸಲಾಯಿತು. ಮಹಲ್ ಇಂಜಿನಿಯರ್ಗಳ ಈ ತಂತ್ರವು ಕೆಲಸ ಮಾಡಿತ್ತು ಮತ್ತು ಈಗ ಅಂತಹ ಬಲವಾದ ಅಡಿಪಾಯವು ಸಿದ್ಧವಾಗಿದೆ ಮತ್ತು ಮೃದುವಾದ ನೆಲದಲ್ಲಿಯೂ ಉಕ್ಕಿನಂತೆ ನಿಂತಿದೆ. ಅಡಿಪಾಯದ ನಂತರವೂ ಯಾರು ಮೊದಲು ನೋಡದ ಕಟ್ಟಡವನ್ನು ವಿನ್ಯಾಸಗೊಳಿಸುವ ಸಮಯ ಈಗ ಬಂದಿದೆ. ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿಯುವ ವಿನ್ಯಾಸಕ್ಕಾಗಿ ಶಹಜಾನ್ ತಾಜ್ ಮಹಲ್ನ ವಿನ್ಯಾಸದ ಕಲ್ಪನೆಯನ್ನು ತನ್ನ ತಂದೆ ಅಜ್ಜನ ಸಮಾಧಿಗಳಿಂದ ತೆಗೆದುಕೊಳ್ಳುತ್ತಾನೆ. ಮಿನಾರ್ಗಳ ಕಲ್ಪನೆಯನ್ನು ತನ್ನ ತಂದೆಯ ಸಮಾಧಿಯಿಂದ ತೆಗೆದುಕೊಳ್ಳಲಾಗಿದೆ. ಕೋರನ್ನು ನಿರ್ಮಿಸುವ ಕಲ್ಪನೆಯನ್ನು ತನ್ನ ಅಜ್ಜನ ಸಮಾಧಿಯಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಗೊಮ್ಮಟದ ಕಲ್ಪನೆಯನ್ನು ತನ್ನ ಚಿಕ್ಕಪ್ಪನ ಸಮಾಧಿಯಿಂದ ತೆಗೆದುಕೊಳ್ಳುತ್ತಾನೆ. ಮತ್ತು ಇವೆಲ್ಲವನ್ನು ಸಂಯೋಜಿಸಿದಾಗ ಭವ್ಯವಾದ ಮತ್ತು ಐಷಾರಾಮಿ ವಿನ್ಯಾಸವು ಹೊರಹೊಮ್ಮುತ್ತದೆ. ಈ ಕಟ್ಟಡವನ್ನು ನಿರ್ಮಿಸಲು ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಇಟ್ಟಿಗೆಗಳು ಬೇಕಾಗಿದ್ದವು. ಇದೆಲ್ಲವೂ ಅಷ್ಟು ಸುಲಭವಾಗಿರಲಿಲ್ಲ ಮತ್ತು ಈ ನಿರ್ಮಾಣ ಕಾರ್ಯದಲ್ಲಿ ಸಾಕಷ್ಟು ಹಣವು ವ್ಯರ್ಥವಾಗುತ್ತಿತ್ತು. ದಿನದಿಂದ ದಿನಕ್ಕೆ ರಾಜ ಮನೆತನದ ಖಜಾನೆ ಖಾಲಿಯಾಗುತ್ತಿದ್ದೆ. ಆದರೆ ಶಹಜಾನ್ ಯಾವುದರ ಬಗ್ಗೆಯೂ ತಲೆಕೊಳಿಸಿಕೊಳ್ಳಲಿಲ್ಲ. ತಾನು ಈ ಎಲ್ಲ ಕೆಲಸವನ್ನು ಹೇಗಾದರೂ ಇರುವ ವೆಚ್ಚದಲ್ಲಿ ಪೂರ್ಣಗೊಳಿಸಬೇಕಾಗಿತ್ತು. ತಾಜ್ ಮಹಲ್ ನಿರ್ಮಾಣದಲ್ಲಿ ಎಷ್ಟೋ ಜನ ದುಡಿಯುತ್ತಿದ್ದರು ಎನ್ನಲಾಗಿತ್ತು. ಅದರಿಂದಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಊಟ ತಿಂಡಿ ಇರಲಿಲ್ಲ. 20,000 ಕಾರ್ಮಿಕರು ಮತ್ತು ಕುಶಲಕರ್ಮಿಗಳ ಬೇಡಿಕೆಯನ್ನು ಪೂರೈಸಲು ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಿಂದ ಶಹಜಾನ್ ಧಾನ್ಯಗಳು, ಅಗ್ರ ಜೋಳವನ್ನು ತೆಗೆದುಕೊಂಡನು. ಹಲವು ವರ್ಷಗಳ ಶ್ರಮದ ನಂತರ ಕಟ್ಟಡದ ರಚನೆ ಪೂರ್ಣಗೊಂಡಿತು. ಇದೀಗ ಅದನ್ನು ಸಂಪೂರ್ಣ ಪೂರ್ಣಗೊಳಿಸುವ ಸರದಿ ಬಂದಿದೆ. ಈ ಅಮೃತ ಶಿಲೆಯಿಂದ ಅಲಂಕರಿಸಬೇಕಾದ ಅಮೃತ ಶಿಲೆಯನ್ನು ಆಗ್ರಾದಿಂದ 400 ಕಿಲೋಮೀಟರ್ ದೂರದಲ್ಲಿರುವ ರಾಜಸ್ಥಾನದಿಂದ ತರಬೇಕಾಗಿತ್ತು. ಇಲ್ಲಿನ ಮಕ್ರಾನ್ ಮಾರ್ಬಲ್ ಅನ್ನು ಇಲ್ಲಿಯವರೆಗೆ ವಿಶ್ವದ ಅತ್ಯುತ್ತಮ ಅಮೃತ ಶಿಲೆ ಎಂದು ಕರೆಯಲ್ಪಟ್ಟಿದೆ. ಶಹಜಾನ್ ತಾಜ್ ಮಹಲ್ಗಾಗಿ ಎಲ್ಲಾ ಮುಕ್ರಾನ್ ಮಾರ್ಬಲ್ ಗಳನ್ನು ಮೀಸಲಿಟ್ಟಿದ್ದಾನೆ. ಅಂದರೆ ತಾಜ್ ಮಹಲ್ನ ಬೇಡಿಕೆ ಈಡುವವರೆಗೂ ಈ ಮಾರ್ಬಲ್ ಖರೀದಿಸಲು ಯಾರಿಗೂ ಅವಕಾಶವಿರಲಿಲ್ಲ. 1,000 ಆನೆಗಳ ಸಹಾಯದಿಂದ ಸಾವಿರಾರು ಟನ್ ತೂಕದ ಅಮೃತ ಶಿಲೆಯನ್ನು ರಾಜಸ್ಥಾನದಿಂದ ಆಗ್ರಾಕ್ಕೆ ತೆಗೆದುಕೊಂಡು ಬರಲಾಗುತ್ತದೆ. ತಾಜ್ ಮಹಲ್ನ ಈ ಸುಂದರವಾದ ಗೊಮ್ಮಟ ಎಷ್ಟು ದೊಡ್ಡದಾಗಿದೆ ಅಂದರೆ ಅದನ್ನು ಕಣ್ಣುಗಳಿಂದ ನೋಡಿ ಮಾತ್ರ ಅಂದಾಜು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಅಂತಹ ಗೊಮ್ಮಟವನ್ನು ಉಕ್ಕಿನ ರಚನೆಗಳ ಮೂಲಕ ಅತಿ ಸುಲಭವಾಗಿ ನಿರ್ಮಿಸಬಹುದು. ಆದರೆ ಅದೇ 400 ವರ್ಷಗಳ ಹಿಂದೆ ಅವರು 40 ಮೀಟರ್ ಎತ್ತರದ ಕೋಣೆಯನ್ನು ನಿರ್ಮಿಸಲು ಕಲ್ಲುಗಳ ಆಧಾರವನ್ನು ಹೊಂದಿದ್ರು. ಈ ಡೋಮ್ ಸೃಷ್ಟಿಸಲು ಮೊಘಲ್ ಇಂಜಿನಿಯರ್ಗಳು ಮಾಡಿದ ಜಾಡಿನ ಲೆಕ್ಕಾಚಾರಗಳನ್ನು ಇಂದಿನ ಇಂಜಿನಿಯರ್ಗಳು
ವಿದ್ಯಾರ್ಥಿಗಳು ಸಹ ಹೊಗಳುತ್ತಾರೆ. ತಾಜ್ ಮಹಲ್ ಫಿನಿಶಿಗಾಗಿ ಪೇಟ್ರಾ ಡೂರಾ ಅಥವಾ ಪ್ಯಾರಾಚಿನ್ ಕಾರಿ ಅಲಂಕರಿಸಬೇಕಿತ್ತು. ಪೇಟ್ರಾ ಡೂರಾ ಒಂದು ಕಲಾಕೃತಿಯಾಗಿದ್ದು ಇದರಲ್ಲಿ ಅಮೃತ ಶಿಲೆಯೊಳಗೆ ಅಮೂಲ್ಯವಾದ ಕಲ್ಲುಗಳನ್ನು ಇರಿಸಲಾಗುತ್ತದೆ. ಅಮೂಲ್ಯವಾದ ಕಲ್ಲಿನ ಆಕಾರಕ್ಕೆ ಅನುಗುಣವಾಗಿ ಅಮೃತ ಶಿಲೆಯನ್ನು ಉತ್ತಮ ಕೌಶಲ್ಯ ಮತ್ತು ನಿಖರತೆಯಿಂದ ಕೆತ್ತಲಾಗುತ್ತಿತ್ತು. ಗ್ಲೂ ಬಳಸಿ ಅದಕ್ಕೆ ಅಂಟಿಸಲಾಗುತ್ತಿತ್ತು. ತಾಜ್ ಮಹಲ್ಗೆ ಯಾವುದೇ ಸಾಮಾನ್ಯ ಗ್ಲೂ ಬಳಸಿರಲಿಲ್ಲ. ಸಾಕಷ್ಟು ಸಂಶೋಧನೆ ಮಾಡಿ ಪ್ರಯೋಗಾಲಯಗಳ ಪರೀಕ್ಷೆಗಳ ನಂತರ ಶೀರಾ, ಲೆಮನ್ ಜ್ಯೂಸ್ ಮತ್ತು ಸಂಗೆ ಮಾರ್ಬಲ್ ಪೌಡರ್ ಗಳನ್ನು ಬೆರೆಸಿ ತಯಾರಿಸಲಾಗಿದೆ. ತಾಜ್ ಮಹಲ್ ನ ನವೀಕರಣಕ್ಕೂ ಕೂಡ ಈಗಲೂ ಅದೇ ಅಂಟು ಬಳಸಲಾಗುತ್ತಿದೆ. ತಾಜ್ ಮಹಲ್ ನ ಒಂದು ವಿಶೇಷವೆಂದರೆ ಅದು ದಿನಕ್ಕೆ 4 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಸೂರ್ಯ ಉದಯಿಸುವ ಮುನ್ನ ಸಂಪೂರ್ಣವಾಗಿ ಕಪ್ಪು ಬಣ್ಣವನ್ನು ನೀಡುತ್ತದೆ. ಸೂರ್ಯ ಉದಯಿಸಿದ ನಂತರ ಇದು ತಿಳಿ ಹಳದಿ ಮತ್ತು ಗುಲಾಬಿ ಬಣ್ಣವನ್ನು ನೀಡುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ತಾಜ್ ಮಹಲ್ ಸೌಂದರ್ಯದ ಹೊಸ ದೃಷ್ಟಿಕೋನವನ್ನೇ ನೋಡಬಹುದು. ನೀಲಿ ಆಕಾಶದ ಮೇಲೆ ಮುತ್ತು ಹೊಳೆಯುತ್ತಿರುವಂತೆ ತೋರುತ್ತದೆ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಇಡೀ ಕಟ್ಟಡವು ಚಿನ್ನದ ಬಣ್ಣದಲ್ಲಿ ಕಾಣುತ್ತದೆ. ತಾಜ್ ಮಹಲ್ ನಿರ್ಮಾಣ ಕಾರ್ಯವು 22 ವರ್ಷಗಳ ನಂತರ ಅಂದರೆ 1654ರಲ್ಲಿ ಸಂಪೂರ್ಣವಾಗಿ ಮುಗಿಸಲಾಗುತ್ತದೆ. ಶಹಜಾನ್ ತನ್ನ ಹೆಂಡತಿಯ ನೆನಪಿಗಾಗಿ ವಿಶ್ವದ ಅತ್ಯಂತ ಸುಂದರವಾದ ಸಮಾಧಿಯನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದ. ಶಹಜಾನ್ ತನ್ನ ನೆಚ್ಚಿನ ಪತ್ನಿಯ ನೆನಪಿಗಾಗಿ ಈ ಐಷಾರಾಮಿ ಕಟ್ಟಡವನ್ನು ಮುಮ್ತಾಜ್ ಮಹಲ್ ಎಂದು ಹೆಸರಿಟ್ಟ. ಕ್ರಮೇಣವಾಗಿ ಮುಮ್ತಾಜ್ ಮಹಲ್ ನಿಂದ ತಾಜ್ ಮಹಲ್ ಎಂದು ಹೆಸರಿಡಲಾಯಿತು. ಪ್ರತಿ ವರ್ಷ ಮುಮ್ತಾಜ್ ಅವರ ಮರಣದ ವಾರ್ಷಿಕೋತ್ಸವದಂದು ಶಹಜಾನ್ ಯಮುನಾ ನದಿಯ ಮೂಲಕ ತಾಜ್ ಮಹಲ್ಗೆ ಭೇಟಿ ನೀಡುತ್ತಿದ್ದರು. ಇದು ತಾಜ್ ಮಹಲ್ ನ ಒಂದು ಮುಖ್ಯ ದ್ವಾರವಾಗಿತ್ತು. ಇದನ್ನು ರಾಜಮನೆತನಕ್ಕೆ ಮಾತ್ರ ನಿರ್ಮಿಸಲಾಗಿತ್ತು. ಈ ದ್ವಾರಗಳ ಗೋಡೆಗಳ ಮೇಲೆ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅದು ಬಹುಶಃ ರಾಜರ ಕಣ್ಣುಗಳಿಗೆ ಮಾತ್ರ ನೋಡಲು ಕೆತ್ತನೆ ಮಾಡಿರಬಹುದು ಎಂದು ಉಲ್ಲೇಖಿಸಲಾಗಿದೆ. ಶಹಜಾನ್ನ ಈ ದುಬಾರಿ ಯೋಜನೆಯು ಪೂರ್ಣಗೊಂಡಿತ್ತು. ಆದರೆ ಇದು ಮೊಘಲ್ ಸುಲ್ತಾನರನ್ನು ಹಾಳು ಮಾಡಿತ್ತು ಕೂಡ ಅಲ್ಲದೆ ವಿನಾಶದ ಅಂಚಿಗೆ ತಂದಿಟ್ಟುಕೊಂಡಿದ್ರು. 4 ವರ್ಷಗಳ ನಂತರ ಅಂದರೆ 1658ರಲ್ಲಿ ಶಹಜಾನ್ ಮತ್ತು ಮುಮ್ತಾಜ್ ಅವರ ಸ್ವಂತ ಮಗ ರಾಜ ತಂದೆಯ ಸಿಂಹಾಸನವನ್ನು ಉರುಳಿಸಿಕೊಂಡು ತಾನೇ ಸ್ವತಃ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗುತ್ತಾನೆ. ಕಳೆದ 30 ವರ್ಷಗಳಿಂದ ಈ ರಾಜ್ಯವನ್ನು ಆಳುತ್ತಿದ್ದ ಶಹಜಾನ್ ಅವರನ್ನು ಸೆರೆಯಾಳಾಗಿ ಮಾಡಲಾಗುತ್ತದೆ ಮತ್ತು ಆಗ್ರಾ ಕೋಟೆಯಲ್ಲಿ ಬಂಧಿಸಲಾಗಿದೆ. ಶಹಜಾನ್ಗೆ ನೀಡಲಾದ ಒಂದೇ ಒಂದು ಸೌಲಭ್ಯವೆಂದರೆ ಅವನನ್ನು ಇರಿಸಿದ ಕೋಣೆಯ ಕಿಟಕಿಯಿಂದ ತಾಜ್ ಮಹಲ್ ಅನ್ನು ನೇರವಾಗಿ ನೋಡಬಹುದಿತ್ತು. 8 ವರ್ಷಗಳ ಕಾಲ ಜೈಲಿನಲ್ಲಿದ್ದ ನಂತರ ಶಹಜಾನ್ ಕೂಡ 74ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸುತ್ತಾನೆ. ಈಗ ಶಹಜಾನ್ಗೆ ಮತ್ತೊಮ್ಮೆ ಮುಮ್ತಾಜರನ್ನು ಭೇಟಿಯಾಗುವ ಸಮಯ ಬಂದಿತ್ತು. ತಾಜ್ ಮಹಲ್ ನಲ್ಲಿಯೇ ಅವರ ಸಮಾಧಿ ಕೂಡ ಮಾಡಲಾಯಿತು. ಶಶಿ ಬೂಸ್ಟ್ ಲ್ಯಾಬ್ ನ ಈ ವಿಡಿಯೋವನ್ನು ನೀವೆಲ್ಲರೂ ಇಷ್ಟಪಡುತ್ತೀರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುತ್ತೀರಿ ಎಂದು ಭಾವಿಸುತ್ತೇನೆ. ನಿಮ್ಮ ಪ್ರೀತಿಯ ಕಮೆಂಟ್ಗಾಗಿ ತುಂಬಾ ಧನ್ಯವಾದಗಳು. ಮುಂದಿನ ಉತ್ತಮ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.